ಅಜ್ಜಿ ತೋರ್ಸಜ್ಜಿ ಬೆಣ್ಣೆ 170 ರೂಪಾಯಿಗೆ. ನೀವು ಇವತ್ತು ಎಮ್ಮೆ ಬೆಣ್ಣೆ ತಂದಿದ್ದೀರಾ? ಇವತ್ತೊಂದು 9 ಉಂಡೆ ತಂದಿದ್ದೆ. ಹಸಿನ ಬೆಣ್ಣೆ 250 ಇದೆ ಸರ್ ಸೇರಿಗೆ. ಪ್ರತಿ ಶನಿವಾರ ಬೆಳಿಗ್ಗೆ 5:30 ಶುರುವಾಗುತ್ತೆ. ಇದೇ ಜಾಗದಲ್ಲಿ ನೋಡಿ, ಆಂಜನೇಯ ದೇವಸ್ಥಾನ ಎದುರುಗಡೆ ಮಾರ್ಕೆಟ್ ಒಳಗಡೆ ಪ್ರತಿ ಶನಿವಾರ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ ರೈತರು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಏನು ರೇಟಿಗೆ ಮಾರಾಟ ಮಾಡ್ತಾಯಿದ್ರು ಬೆಣ್ಣೆನ, ಒಂದೊಂದು ಸೇರಿಗೆ ಎಷ್ಟಿತ್ತು ಅಂತ ನೋಡಿ, ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸುಮಾರು ಇವತ್ತು ಒಂದು 190 ರೂಪಾಯಿ 200 ರೂಪಾಯಿವರೆಗೂ ಮಾರಾಟ ಮಾಡಿದ್ರು. ಒರಿಜಿನಲ್ ಪ್ಯೂರ್ ಬೆಣ್ಣೆ. ಮಿಕ್ಸ್ ಬೆಣ್ಣೆ ಏನೋ ಅಂತ ಹೇಳ್ತಾಯಿದ್ರು, ಅದನ್ನೆಲ್ಲ ಒಂದು 130 150 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ರು. 170. ನಿಮ್ಮ ಹೆಸರು? ಹೌದಾ, ವಾರ ಬರ್ತಿರ್ತೀರಾ ಇಲ್ಲಿ? ಏನು ನಡೀತಿ ಓಡ್ತೈತಿ ಇವತ್ತು ಒಂದು ಉಂಡೆಗೆ ರೇಟು? 160 170. ರೈತರ ಚಾನಲ್ ನಮ್ಮದು. ಅಣ್ಣ ಏನು ಓಡ್ತೈತೆ ಅಣ್ಣ ಇವತ್ತು ರೇಟು ಉಂಡೆಗೆ? 160 ಓಡ್ತೈತೆ. ಯಾವ ಊರಣ್ಣ ನೀವು? ಹಾಂ, ವಾರ ಬರ್ತಿರ್ತೀರಾ? ಹಸು ಎಮ್ಮೆ ಎರಡೂ ಅವ ನಿಮ್ಮ ಹತ್ರ? ಎಮ್ಮೆ ಅಷ್ಟು. ಅಜ್ಜಿ ತೋರ್ಸಜ್ಜಿ ಬೆಣ್ಣೆ. ಹಾಂ, ಯಾವ ಊರು ನೀವು? ಯಾವ ಊರು? ಕೆರೆ ಚಿಕ್ಕನಹಳ್ಳಿ. ಹಾಂ, ನೀವು ಶನಿವಾರ ಬರ್ತಿರ್ತೀರಾ ಇಲ್ಲಿಗೆ? ಬೆಣ್ಣೆ ಆದಂಗೆ ತತ್ತಾ ಇರ್ತೀರಾ? ಎಷ್ಟು ಓಡ್ತೈತಿ ಇವತ್ತು ರೇಟ್? ಏನು ನಡೀತೈತೆ? 100 ಡಬ್ದವರು ಮಿಕ್ಸ್ ಎಲ್ಲ. ನಿಮ್ದು ಎಷ್ಟು ಹೇಳ್ತಿದ್ದೀರಾ? 170 ರೂಪಾಯಿಗೆ. ಪ್ಯೂರ್ ಅಲ್ಲ ನಿಮ್ಮದು? ಮಜ್ಜಿಗೆಯಿಂದ ಬೆಣ್ಣೆ ಇದು ಮಾಡೋದು ನೀವು? ಯೂಟ್ಯೂಬ್ ಚಾನಲ್ ಐತೆ, ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ ಐತೆ ನಂದು. ಮಾತಾಡ್ತೀರಾ? ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್. ಸರ್, ನಿಮಗೆ ಬೆಣ್ಣೆ ಬೇಕು ಅಂದ್ರೆ ಇಲ್ಲೇ ತಗೊಳ್ಳೋದ ನೀವು? ಯಾವಾಗಲೂ ಇಲ್ಲೇ? ಯಾಕೆ ಸರ್ ಇಲ್ಲೇ ತಗೊಳ್ಳೋದು? ಯಾಕೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂತಂದ್ರೆ, ನಮ್ಮ ಹಳ್ಳಿ ಜನ ಹಳ್ಳಿಯಿಂದ ಬಂದು ಎಲ್ಲ ಮಾರಾಟ ಮಾಡ್ತಾರೆ. ಸುಮಾರು ಪ್ಯೂರ್ ಇರ್ತದೆ. ಕಲ್ಲುಬೇರಿಕೆ ಇರಕ್ಕೆ ಕಲ್ಲುಬೇರಿಕೆ ನೀವು ಚಂದ್ರಾಯಪಟ್ಟಣ ಯಾರೋ ಒಬ್ರು ಮಾಡ್ತಾರೆ. ಅದು ಏನಾದ್ರು ಇದಾದ್ರೆ ಬೆಣ್ಣೆ ಮಾರಕ್ಕೆ ಒಂದು ಜಾಗ ಇಲ್ಲ ಇಲ್ಲಿ. ಬೆಣ್ಣೆ ಮಾರಕ್ಕೆ ಒಂದು ಜಾಗ ಇಲ್ಲ ಇಲ್ಲಿ. ರೋಡಲ್ಲಿ ನಿಂತ್ಕೊತಾರೆ. ಅದೊಂದು ಬೇರೆ ಒಂದು ಏಪ್ರಿಲ್ಗೆ 62 ವರ್ಷ ಆಯ್ತು ಇಲ್ಲಿ ಶುರುವಾಗಿ ಸಂತೆ. ಈ ಏಪ್ರಿಲ್ಗೆ 62 ವರ್ಷದಿಂದ ನಡೀತಾ ಇದೆ ಇಲ್ಲಿ ಸಂತೆ. 60-70 ವರ್ಷದಲ್ಲಿ ಬೆಣ್ಣೆ ಮಾರೋರಿಗೆ ಅವ್ರಿಗೊಂದು ಜಾಗ ಇಲ್ಲ. ಮೊದಲು ಪೆಂಡಲ್ ಅಂತ ಇತ್ತು, ಆ ಪೆಂಡಲ್ ಇಲ್ಲ ಈಗ. ಈ ಪಾಪ ರೋಡ್
ನಿಂತು ಮಾಡಿ ರೋಡಲ್ಲಿ ಹೋಗ್ತಾರೆ. ಪುರಸಭೆಯವರು ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಮುನ್ಸಿಪಾಲ್ಟಿ ಮಾಡ್ಬೇಕು. ಮುನ್ಸಿಪಾಲ್ಟಿಯವರು ಇಲ್ಲಿ ಎಲ್ಲ ರೈತರು ತಗೊಂಬಂದು ಮಾರಾಟ ಮಾಡ್ತಾರೆ ಇಲ್ಲಿ. ಮಂಗಳೂರು, ಬೆಂಗಳೂರು ಇಲ್ಲಿ ಈ ಕಡೆಯಿಂದ ಬಂದು ಬರೋರು ತಗೊಂಡೋಗ್ತಾ ಇರ್ತಾರೆ. ಬೆಂಗಳೂರಿಗೆ ಹೋಗುತ್ತೆ, ಬೆಂಗಳೂರು ಹೋಯ್ತದೆ, ಕಬ್ಬು ಹಾಕೊಂಡು ಹೋಗ್ತಾರೆ ಎಲ್ಲ ಮಂಗಳೂರು ಹೋಯ್ತದೆ. ನೋಡಿ ನಮ್ಮ ಕಲಿಕೆರೆ ಇದು ಕಲಿಕೆರೆ ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಇವ್ನು ನಮ್ಮ ಇವನು ಬಂದಾನ ಇಲ್ಲಿ, ಇವನು ಚಿಕ್ಕಮತಿ ಕಟ್ಟ ತಗೊಳಕ ಬಂದಿರೋದಣ್ಣ ನೀವು ಮಾರಕ ಬೆಣ್ಣೆ ಮಾರಕ ಮಾರಾಟ ಮಾಡಕ್ಕೆ ಬಂದಿರ್ತಾನೆ. ಇದು ಹಸಿನ ಬೆಣ್ಣೆ 230, 220ರಿಂದ 230 ರೂಪಾಯಿ ಹಸಿನ ಬೆಣ್ಣೆ ಒಂದು ಸೇರು. ಇವತ್ತಿನ ರೇಟು 300 ಗ್ರಾಮ್ 300 ಗ್ರಾಮ್ 300 ಗ್ರಾಮ್. ಎಮ್ಮೆದು ಎಮ್ಮೆದು ಎಷ್ಟು 180, 190. ಚೆನ್ನಾಗಿರೋದು ಅಂದರೆ ಸ್ವಲ್ಪ 300 ಗ್ರಾಮ್ ಇರೋ ಅಂಥದ್ದು 180. 300 ಗ್ರಾಮ್ ಲೆಕ್ಕ, ಅದು 325 ಬರಬೇಕು. 300 ಗ್ರಾಮ್ ಲೆಕ್ಕ ಕುಮಾರ್ ಅಂತ ಹೇಳಿ ಯಾವ ಊರಣ್ಣ? ದೊಡ್ಡ ಗನ್ನೇನು. ಸರಿ, ಥ್ಯಾಂಕ್ಸ್ ಅಣ್ಣ. ಸರ್ ನಮಸ್ತೆ. ಹೇಳಿ ಸರ್. ಯಾವ ಊರು ಸರ್, ನಿಮ್ಮ ಹೆಸರೇನು? ನಮ್ಮ ಹೆಸರು ಮಂಜೇಗೌಡ ಅಂತ ದೊಡ್ಡಮತಿಘಟ್ಟ. ಮಂಜೇಗೌಡನ? ಇಲ್ಲೇ ಈ ಸುತ್ತಮುತ್ತ? ಇಲ್ಲ, ಚಂದ್ರಪಟ್ಟಣ ಸುತ್ತಮುತ್ತಲ. ವಾರ ವಾರ ಬರ್ತಿರ್ತೀರಾ? ವಾರ ವಾರ ಬರ್ತೀವಿ. ಪ್ರತಿ ಶನಿವಾರ ಇಲ್ಲಿ ಇರ್ತೀರಾ? ಯಾವ್ದು ಇವತ್ತು ತಂದಿರೋದು? ಎಮ್ಮೆದ ಹಸು ಬೆಣ್ಣೆ? ಹಸಿ ಬೆಣ್ಣೆ. ಏನ್ ನೋಡ್ತಾ ಇದೆ ರೇಟ್ ಇವತ್ತು ಉಂಡೆಗೆ? ಹಸಿನ ಬೆಣ್ಣೆ 250 ಇದೆ ಸರ್. ಸೇರ್ಗೆ ನೋಡಿ, ಸೇರ್ಗೆ 250, 300 ರೂಪಾಯಿ. ಬೇರೆ ಕಡೆ ಎಲ್ಲ ಕೆಜಿ ಲೆಕ್ಕಾಚಾರದಲ್ಲಿ ಮಾರ್ತಾರೆ, ಆದ್ರೆ ಇಲ್ಲಿ ಸೇರ್ಗಟ್ಲೆ ಹಳೆ ಪದ್ಧತಿನ ಉಳಿಸ್ಕೊಂಡ್ ಬಂದಿದ್ದಾರೆ. ಸೇರ್ ಲೆಕ್ಕಾಚಾರದಲ್ಲಿ ಎಷ್ಟು ಸೇರ್ ತಂದಿದ್ದೀರಾ ಇವತ್ತು? 4 ಸೇರ್ತಾನೆ. 4 ಸೇರ್ ಇದೆ. ಎಷ್ಟೊತ್ತಿಗೆ ಇವತ್ತು ಸೇಲ್ ಆದ್ರೆ ಹೋಗೋದು ಇವಾಗ? ಪಕ್ಕ. ಎಷ್ಟೊತ್ತವರೆಗೂ ಇರ್ತೀರಾ ಸರ್? ನಾವು ಇನ್ನೊಂದು ಅರ್ಧ ಗಂಟೆ 1 ಅವರ್. 1 ಅವರ್ ಇರ್ತೀರಾ? 1 ಅವರಲ್ಲಿ ಸೇಲ್ ಆಗುತ್ತೆ. ಸೇಲ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಇದೇ ಊರಾ? ವಾರ ವಾರ ಬರ್ತಿರ್ತೀರ ಅಲ್ಲಿ? ಹಸುನ ಎಮ್ಮೆನ ಸರ್ ಸಾಕಿರೋದು ನೀವು? ಹಸ. ಇವತ್ತು ಎಮ್ಮೆ ಬೆಣ್ಣೆ ತಂದಿದ್ದೀರಾ. ಇವತ್ತು ಏನು ನೋಡ್ತಾ ಇದೆ ಸರ್? ಪ್ಯೂರ್ ಬೆಣ್ಣೆ ಏನು ರೇಟ್ ಓಡ್ತಾ ಇದೆ ಉಂಡೆಗೆ? 200 ರೂಪಾಯಿ ಓಡ್ತಾ ಇದೆ. ಒರಿಜಿನಲ್ ಬೆಣ್ಣೆ, ಯಾವುದೇ ರೀತಿಯ ಮಿಕ್ಸ್ ಇರೋದಿಲ್ಲ. ಮಿಕ್ಸ್ ಇರೋದಿದೆ. ಚಂದ್ರಣ್ಣ ಅವ್ರು ಸಿಕ್ಕಿದ್ದಾರೆ ಇವತ್ತು. ಅವರು ಬೆಣ್ಣೆ ಮಾರಾಟ ಮಾಡೋದಕ್ಕೆ ಬಂದಿದ್ದಾರೆ. ವಾರ ವಾರನೂ ಮಾರಾಟ ಮಾಡ್ತಾರಂತೆ ಇಲ್ಲಿ. ಬನ್ನಿ ಅವ್ರ ಹತ್ರ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಯಾವ ಊರು ಸರ್ ನೀವು? ಚಿಕ್ಕಮತಿಘಟ್ಟ ಸರ್. ಅಲ್ಲಿಂದ ಬಂದಿದ್ದೀರಾ? ಪ್ರತಿ ಶನಿವಾರನೂ ಇರ್ತೀರಾ ಇಲ್ಲಿ? ಪ್ರತಿ ಶನಿವಾರಲೂ ಇರ್ತೀವಿ. ಏನು ಎಮ್ಮೆ ಹಸು ಎಷ್ಟಿದಾವೆ ನಿಮ್ಮ ಹತ್ರ? ಎಮ್ಮೆ ಇದಾವೆ ಒಂದು 4. 4 ಇದಾವೆ. ಇವತ್ತು ಎಷ್ಟು ಉಂಡೆ ತಂದಿದ್ದೀರಾ ಸರ್? ಇವತ್ತು ಒಂದು 9 ಉಂಡೆ ತಂದಿದ್ದೆ. ನೋಡಿ, 9 ಉಂಡೆ ತಂದಿದ್ದಾರೆ ಇವರು. ಒಂದು 11 ಗಂಟೆ ಖಾಲಿ ಆಗುತ್ತಾ? ಖಾಲಿ ಆಗುತ್ತೆ. 11 ಗಂಟೆ. ಸರ್ ಇಲ್ಲಿ ಸಂತೆ ಎಷ್ಟು, ಯಾವ ಟೈಮ್ವರೆಗೂ ನಡೆಯುತ್ತೆ ಬೆಣ್ಣೆ? ಸಂತೆ 1 ಗಂಟೆವರೆಗೂ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆವರೆಗೂ ನಡೆಯುತ್ತೆ. ಏನು ಸರ್? ಮಿಕ್ಸ್ ಅಂದರೆ ಡಾಡ ಮಿಕ್ಸ್ ಮಾಡ್ತಾನೆ, ಕ್ರೀಮ್ ಮಿಕ್ಸ್ ಮಾಡ್ತಾರೆ, ಹಾಂ, ಏನೇನೋ ಮಾಡ್ತಾರೆ. ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅಲ್ವಾ? ಅದು ಯಾರ ಅನುಭವ ಇರೋರು ಕಂಡು ಹಿಡಿತಾರೆ. ಅದು ಕಾಯಿಸ್ದಾಗ ಗೊತ್ತಾಗುತ್ತೆ ಅಷ್ಟೇ. ಯಾಕೆ ವಾಪಸ್ ತಂದು ಕೊಟ್ಟು ಹೋಗ್ತಾರೆ? ಅಗ್ಲಾದ್ಮೇಲೆ ಹೋದವ್ರ ಕ್ರೀಮ್ ಮಿಕ್ಸ್ ಮಾಡ್ತಾವ್ರೆ. ಹಾಂ, ಬೇಕ್ರಿಯಲ್ಲಿ ಕ್ರೀಮು. ಕ್ರೀಮ್. ಮತ್ತು ಯಾಕೆ ಕಮ್ಮಿ ಕೊಡ್ತಾರೆ ಅವರು? ಹೌದು. ಮಿಕ್ಸ್ ಹಾಕಿದ್ರೆ ಯಾಕೆ ಕೊಡ್ತಾರೆ ಕಮ್ಮಿ?